ಮೂರನೇ ಕೃಷ್ಣಪ್ಪ ಮೂವಿ ರಿಲೀಸ್ ಆಗಿದೆ. ಇದಂತೂ ಪಕ್ಕಾ ವಿಲೇಜ್ ಓರಿಯೆಂಟೆಡ್ ಮೂವಿ. ಈ ಫಿಲಮಲ್ಲಿ ರಂಗಾಯಣ ರಘು ಅವರು ಸಂಪತ್ ಅವರು ಆಕ್ಟಿಂಗ್ ಮಾಡೋ ಚಿತ್ರ. ಫಿಲಮಲ್ಲಿ ಮೂರನೇ ಕೃಷ್ಣಪ್ಪ ಅನ್ನೋ ಟೈಟಲ್ ಯಾಕೆ ಬಂತು, ರಂಗಾಯಣ ರಘು ಅವರು ಮೂರನೇ ಕೃಷ್ಣಪ್ಪ ಅನ್ನೋರಿಗೆ ಯಾವ ಥರ ಒಡನಾಟ ಇದೆ, ವಿಲೇಜ್ ನೇಟಿವಿಟಿ ಯಾವ ಥರ ತೋರಿಸ್ಕೊಟ್ಟಿದ್ದಾರೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಇನ್ನು ಈ ಸಿನಿಮಾದ ಮೇನ್ ಪ್ಲಾಟ್ ಬಂದ್ಬಿಟ್ಟು ಆನೇಕಲ್ ಹತ್ರ ಇರೋ ನಾರಾಯಣಪುರ ಅನ್ನೋ ಊರಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ನಿಂತ್ಕೊಂಡಿರ್ತಾರೆ ರಂಗಾಯಣ ರಘುವರು. ಆಮೇಲೆ ಓಟ್ ಕೇಳೋಕ್ಕೋಸ್ಕರ ಊರಲ್ಲಿ ದೇವಸ್ಥಾನ ಕಟ್ಟಿಸಿರ್ತಾರೆ. ಆ ದೇವಸ್ಥಾನಕ್ಕೋಸ್ಕರ ಇನಾಗ್ರೇಷನ್ಗೋಸ್ಕರ CM ಬರ್ಬೇಕಂತ ಎಲ್ಲ ಪ್ರಚಾರ ಮಾಡ್ತಾರೆ. ಆ ಪ್ರಚಾರ ಟೈಮಲ್ಲಿ ಕೃಷ್ಣಪ್ಪ ಅನ್ನೋ ಪರಿಚಯ ಆಗ್ತಾನೆ. ಆ ಕೃಷ್ಣಪ್ಪ ಅನ್ನೋ ಕ್ಯಾರೆಕ್ಟರ್ನ ಯಾವ ಥರ ತೋರಿಸ್ಕೊಟ್ಟಿದ್ದಾರೆ, ಮತ್ತು ಆ ಕೃಷ್ಣಪ್ಪ ಅನ್ನೋ ಕ್ಯಾರೆಕ್ಟರ್ ಟೀಚರ್ ಆಗಿರ್ತಾರೆ. ಆ ಟೀಚರ್ ರೋಲಿಂದ ಮೂರನೇ ಕೃಷ್ಣಪ್ಪ ಅನ್ನೋ ಟೈಟಲ್ ಯಾವ ಥರ ಬಂತು ಅನ್ನೋದು ಈ ಸಿನಿಮಾದ ಮೇನ್ ಪ್ಲಾಟು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದೂರಲ್ಲಿ 3-4 ಜನ ಇರ್ತಾರೆ ಅಂದ್ರೆ ಕೃಷ್ಣಪ್ಪ ಅನ್ನೋರ್ಗೆ ಒಂದೊಂಥರ ಡಿಫ್ರೆಂಟಾಗಿ ಹೆಸರಿರ್ತದೆ, ಪೆಟ್ ನೇಮ್ಸ್ ಅಂತ. ಸೊ ಅದೇ ಥರನೇ ಕೃಷ್ಣಪ್ಪ ಅನ್ನೋರಿಗೆ ಮೂರನೇ ಕೃಷ್ಣಪ್ಪ ಅಂತ ಹೆಸರಾಗಿರುತ್ತೆ. ಮೂರನೇ ಕೃಷ್ಣಪ್ಪ ಅವರಿಗೆ ನಮಗೆ ಫಸ್ಟ್ ಹಾಫಲ್ಲಿನೇ ಫುಲ್ಲು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಿಂಗ್ ಎಲ್ಲ ಇರುತ್ತೆ. ರಂಗಾಯಣ ರಘು ಅವರಾಗಲಿ, ಸಂಪತ್ ಅವರಾಗಲಿ, ತುಕಾಲಿ ಸಂತೋಷ್ ಅವರಾಗಲಿ, ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಿಂಗ್ ಇರುತ್ತೆ. ಇನ್ನು ಫಸ್ಟ್ ಹಾಫಲ್ಲಂತೂ ನಮಗೆ ತುಂಬ ಎಂಗೇಜಿಂಗ್ ಆಗಿ ಟ್ರೈ ಮಾಡ್ತಾರೆ. ಸೆಕೆಂಡ್ ಹಾಫಲ್ಲಿ ಮತ್ತು ಇಂಟರ್ವಲ್ ಸೀನಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಈ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಅಂತಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟು. ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸಂಪತ್ ಅವರಾಗಲಿ, ರಂಗಾಯಣ ರಘು ಅವರು, ತುಕಾಲಿ ಸಂತೋಷ್ ಅವರು, ಉಗ್ರಂ ಮಂಜು ಅವರು ಮತ್ತು ಶ್ರೀಪಿ ಅವರು, ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಆರ್ಟಿಸ್ಟು ಫಸ್ಟ್ ವಿನ್ನರ್ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದ ಮೇನ್ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ರವೀನ್ ರೆಡ್ಡಿ ಅವರು ಡೈರೆಕ್ಟರ್ ತಗೊಂಡಿರೋ ರೀತಿ, ಆ ಸ್ಟೋರಿ ಲೈನ್ ಅಂದ್ರೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟೆ. ವಿಲೇಜ್ ಬ್ಯಾಕ್ಡ್ರಾಪ್, ಆನೇಕಲ್ ವಿಲೇಜ್ ಬ್ಯಾಕ್ಡ್ರಾಪ್ ಅನ್ನೋ ಸ್ಟೋರಿನ ಅದಲ್ಲಿ ಲ್ಯಾಂಗ್ವೇಜನ್ನು ಡೈರೆಕ್ಷನ್ ಮಾಡಿರೋಲ್ಲಿ, ಕೊರಿಯೋಗ್ರಾಫಿಗಲ್ಲಿ ಪ್ರತಿಯೊಂದು ಸ್ಕ್ರೀನ್ ಪ್ರೆಸೆಂಟೇಷನ್ ಅಂತೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಈ ಸಿನಿಮಾದಲ್ಲಿ ತಗೊಂಡಿರೋ ಸ್ಟೋರಿನ ಎಸ್ಟಾಬ್ಲಿಷ್ ಮಾಡಿರೋ ವಿಧಾನ ಮತ್ತು ತೋರಿಸ್ಕೊಟ್ಟಿರೋ ವಿಧಾನ, ಫಸ್ಟ್ ಹಾಫಲ್ಲಿ ಎಸ್ಟಾಬ್ಲಿಷ್ ಮಾಡಿರೋ ಸ್ಟೋರಿ ಮತ್ತು ಎಂಗೇಜಿಂಗ್ ಆಗಿ ಟ್ರೈ ಮಾಡ್ತಿರೋ ಸ್ಟೋರಿನೂ, ಸೆಕೆಂಡ್ ಹಾಫಲ್ಲಿ ಟ್ರೈ ಮಾಡ್ತಿರೋ ಸ್ಟೋರಿನ ಪ್ರತಿಯೊಂದೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಡಿಫ್ರೆಂಟ್ ಜಾನರ್ಸು, ಡಿಫ್ರೆಂಟ್ ಮೂವಿ ಬರ್ಬೇಕಂತ ಕನ್ನಡ ಇಂಡಸ್ಟ್ರಿ ಅಂತಾರೆ. ಇದೊಂಥರ ಡಿಫ್ರೆಂಟ್ ಮೂವಿ, ಡಿಫ್ರೆಂಟ್ ಜಾನರ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫಲ್ಲಿ ನೋಡ್ತಾ ಇದ್ದಾರೆ, ಫಸ್ಟ್ ಹಾಫಲ್ಲಿ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಿಂಗ್ ಆದರೆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಿಂಗ್ ಸ್ಟೋರಿ ಲೈನ್ ಹೇಳ್ತಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮತ್ತು ಲವ್ ಸ್ಟೋರಿನ ತೋರಿಸ್ಕೊಟ್ಟಿದ್ದಾರೆ. ಕೃಷ್ಣಪ್ಪ ಅವ್ರ ಲವ್ ಸ್ಟೋರಿನ ಮತ್ತು ಮೆಸೇಜ್ ಓರಿಯೆಂಟೆಡ್, ಆ ಸ್ಕೂಲಲ್ಲಿ ನಡೆಯೋ ಕಾಮಿಡಿ ಸನ್ನಿವೇಶಗಳು ಪ್ರತಿಯೊಂದೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮ್ಯೂಸಿಕ್. ಆನಂದ್ ಅವರು ತುಂಬ ಅದ್ಭುತವಾಗಿ ಮ್ಯೂಸಿಕ್ಕು ಲಿರಿಕ್ಸನ್ನು ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಮ್ಯೂಸಿಕ್ಕು ಮತ್ತು ಅದರಲ್ಲಿ ಬರೋ ಸನ್ನಿವೇಶ ಸಾಂಗುಗಳು ಮತ್ತು ಇಂಟ್ರಲ್ಲಿ ಬರೋ ಮತ್ತು ಲಾಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಾಗಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಓವರಾಲ್ ಆಗಿ ಫಿಲಮ್ ಬಗ್ಗೆ ಹೇಳೋದಂದರೆ ಒಂದು ವಿಲೇಜ್ ಓರಿಯೆಂಟೆಡ್ ಒಂದು ಮೆಸೇಜ್ ಮತ್ತು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಸ್ಟೋರಿನ ರಿಯಲಿಸ್ಟಿಕ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ನನಗೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಲೋ ಬಜೆಟ್ ಫಿಲಮ್ ಅಂತ ನೆಗ್ಲಿಜೆನ್ಸಿ ಮಾಡೋಕೆ ಹೋಗ್ಬಿಟ್ರೆ ಒಂದು ಒಳ್ಳೆ ಫಿಲಮ್ ಇದೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಲಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನಾದರೂ ನಮ್ಮ ರಿವ್ಯೂ ಇಷ್ಟ ಆಯ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.